ನಮಸ್ಕಾರ. ಒಂದು ENT ಕ್ಲಿನಿಕ್ ಅಂದ್ರೆ ಕಿವಿ ಮೂಗು ಮತ್ತು ಗಂಟಲು ಆಸ್ಪತ್ರೆ. ಅಲ್ಲಿಗೊಬ್ಬ ಮನುಷ್ಯ ಬಂದ ಡಾಕ್ಟರ್ ಹತ್ರ. ಏನು ನಿಮ್ ಕಾಯಿಲೆ ಅಂತ ಕೇಳಿದ್ರು ಡಾಕ್ಟ್ರು. ಇತ್ತೀಚೆಗೆ ಯಾಕೋ ನನ್ನ ಹೆಂಡತಿಗೆ ಸರಿಯಾಗಿ ಕಿವಿ ಕೇಳಿಸ್ತಾ ಇಲ್ಲ ಅಂತ ಅಂದ. ಹೆಂಡತಿ ಕಿವಿ ಕೇಳ್ತಾ ಇಲ್ಲ ಅಂದ್ರೆ ನೀವ್ ಯಾತಕ್ರಿ ಬಂದ್ರಿ, ಅವ್ರನ್ನ ಕರ್ಕೊಂಡು ಬರೋದಲ್ವಾ ಅಂತ ಡಾಕ್ಟರ್ ಹೇಳಿದ್ರು. ಅವಾಗ ಅವನಂದ, ಅಷ್ಟು ಸುಲಭವಾಗಿ ನಾನು ನಿನ್ನ ಕಿವಿ ಕೇಳಲ್ಲ ಅಂದ್ರೆ ನನ್ನ ಹೆಂಡತಿ ಒಪ್ಪೋದಿಲ್ಲ ಡಾಕ್ಟ್ರೆ ಅಂತ. ಸಾಮಾನ್ಯ ನಾವೆಲ್ಲ ಹಾಗೆ ಅಲ್ವಾ, ಕಣ್ಣು ಸರಿಯಾಗಿ ಕಾಣಲ್ಲ ಅಂದ್ರೆ ಸುಲಭ ಕನ್ನಡಕ ಹಾಕೋತೀವಿ, ಹಲ್ಲು ಉದುರೋಯ್ತು ಅಂದ್ರೆ ಹಲ್ಲು ಕಟ್ಟಿಸ್ಕೊತೀವಿ, ಕೈ ಮುರಿದೋಯ್ತು ಅಂದ್ರೆ ಬ್ಯಾಂಡೇಜ್ ಕಟ್ಕೊಂಡು ಆರಾಮಾಗಿ ಓಡಾಡ್ತೀವಿ. ಕಿವಿ ಕೇಳಲ್ಲ ಅಂತ ಯಾರು ಹೇಳಿದ್ರು ಮಾತ್ರ ನಾವು ಕೇಳೋದಿಲ್ಲ. ಅದು ನಮ್ಮ ಕಿವಿ ಪ್ರಾಬ್ಲಮ್ಮೋ ಮನಸ್ಸಿನ ಪ್ರಾಬ್ಲಮ್ಮೋ ಗೊತ್ತಿಲ್ಲ. ಸರಿ, ಡಾಕ್ಟ್ರು ಏನು ಮಾಡೋದು ಯೋಚನೆ ಮಾಡಿದ್ರು. ಹಾಗಾದ್ರೆ ಒಂದು ಕೆಲಸ ಮಾಡಿ, ಮನೆಗೆ ಹೋಗಿ ನೀವು ನಿಮ್ಮ ಹೆಂಡತಿ ಕಿವುಡುತನ ಯಾವ ಲೆವೆಲಲ್ಲಿದೆ ಅಂತ ಒಂದ್ಸಲಿ ಪರೀಕ್ಷೆ ಮಾಡಬೇಕು, ಆಮೇಲೆ ಏನು ಮಾಡ್ಬೋದು ಅಂತ ನಾನು ಹೇಳ್ತೀನಿ ಅಂದರು. ಹೇಗೆ ಮಾಡೋದು ಅಂತ ಕೇಳ್ದ. ಅದಕ್ಕೆ ಅವ್ರು ಹೇಳಿದ್ರು, ನೀವು ಮನೆಯಲ್ಲಿ ಒಂದು 30 ಅಡಿ ದೂರದಿಂದ ಏನಾದ್ರು ಒಂದು ಪ್ರಶ್ನೆ ಕೇಳಿ ನಿಮ್ಮ ಹೆಂಡತಿಗೆ, ಅವ್ರು ಅದಕ್ಕೆ ಉತ್ತರ ಹೇಳಿದ್ರೆ ಅವ್ರಿಗೆ ಅಲ್ಲಿಂದನೇ ಕಿವಿ ಕೇಳ್ತಾ ಇದೆ ಅಂತ ಅರ್ಥ. ನಿಮ್ಮ ವಾಯ್ಸ್ದು ಮಟ್ಟ ಅಂದ್ರೆ ಲೆವೆಲ್ಲು ಅದೇ ರೀತಿಲಿರಲಿ. ಅವ್ರೇನು ಉತ್ತರ ಕೊಡ್ಲಿಲ್ಲ ಅಂದ್ರೆ 20 ಅಡಿ ದೂರದಿಂದ ಅದೇ ಪ್ರಶ್ನೆ ಮತ್ತೆ ಕೇಳಿ. ಆಗ್ಲೂ ಏನು ಉತ್ತರ ಕೊಡ್ಲಿಲ್ಲ ಅಂದ್ರೆ 10 ಅಡಿ ದೂರದಿಂದ ಮತ್ತೆ ಅದೇ ಪ್ರಶ್ನೆ ಕೇಳಿ. ನೋಡೋಣ ಅವ್ರಿಗೆ ಕಿವುಡುತನ ಯಾವ ಮಟ್ಟದಲ್ಲಿದೆ ಗೊತ್ತಾಗುತ್ತೆ. ಆಮೇಲೆ ನಾನು ಏನ್ ಮಾಡ್ಬೋದು ಅಂತ ಹೇಳ್ತೀನಿ ಇದು. ಸರಿ, ಇವನು ಮನೆಗೆ ಹೋದ. ಮಾರನೇ ದಿನನೇ ಪರೀಕ್ಷೆ ಮಾಡೋಣ ಅಂತ ಅನ್ಕೊಂಡ. ಬೆಳಿಗ್ಗೆ ಹೆಂಡತಿ ಅಡುಗೆ ಮನೆಯಲ್ಲಿ ಏನೋ ತಿಂಡಿನೋ ಏನೋ ತಯಾರು ಮಾಡ್ತಾ ಇದ್ಲು. ಇವನು ವೆರಾಂಡ ಹತ್ರ ಅಂದ್ರೆ ಆಚೆ ಬಾಗ್ಲ ಹತ್ರ ನಿಂತ್ಕೊಂಡು ಹೆಂಡತಿಗೆ ಕೇಳ್ದ, ತಿಂಡಿ ತಯಾರಾಗಿದೆಯಾ ಅಂದ. ಹೆಂಡತಿ ತಿರುಗೇ ನೋಡ್ಲಿಲ್ಲ. ಓ, ಕೇಳಿಸ್ತಾ ಇಲ್ಲ ಅಂತ ಇವನ್ ಗೊತ್ತಾಯ್ತು. ಹಾಲಿಗೆ ಬಂದ, ಒಂದು 20 ಅಡಿ ದೂರ. ಅಲ್ಲಿಂದ ಕೇಳ್ದ, ತಿಂಡಿ ತಯಾರಾಗಿದೆಯಾ ಅಂತ. ಮತ್ತೆ ಹೆಂಡತಿ ತಿರುಗೋ ನೋಡ್ಲಿಲ್ಲ. ಓ, ಇವಳಿಗೆ ಇನ್ನೂ ಕಿವುಡುತನ ಜಾಸ್ತಿನೇ ಇದೆ ಅನ್ಕೊಂಡು ಡೈನಿಂಗ್ ಹಾಲ್ಗೆ ಬಂದ. ಡೈನಿಂಗ್ ಟೇಬಲ್ ಹತ್ರ ನಿಂತ್ಕೊಂಡು ಮತ್ತೆ ಅದೇ ಪ್ರಶ್ನೆ ಕೇಳ್ದ, ತಿಂಡಿ ತಯಾರಾಗಿದೆಯಾ ಅಂತ. ಆಗ್ಲೂ ಹೆಂಡತಿ ತಿರುಗಿ ನೋಡ್ಲಿಲ್ಲ. ಅವಾಗ ಇವನಕ್ಕೆ ಆಲ್ಮೋಸ್ಟ್ ಕನ್ಫರ್ಮ್ ಆಯ್ತು, ಇವಳು ಕಿವಿ ಡಮಾರ್ ಅಂದಿದೆ ಅಂತ. ಸರಿ, ಹತ್ರ ಹೋದ. ಒಂದು 2 ಅಡಿ ಹತ್ರ ನಿಂತ್ಕೊಂಡು ಕೇಳ್ದ ಮತ್ತೆ, ತಿಂಡಿ ತಯಾರಾಗಿದೆಯಾ ಅಂತ. ಅವಾಗ ಹೆಂಡತಿ ತಿರುಗಿ ನೋಡಿದ್ಲು. ಸುಮ್ಮನೆ ನೋಡಿದ್ಲ, ದುರ್ಗುಟ್ಕೊಂಡು ನೋಡಿದ್ಲು. ಏನಾಗಿದೆ ರೀ ಇವತ್ತು ನಿಮಗೆ? ಅವಾಗಿಂದ ಇದೇ ಪ್ರಶ್ನೆನ 3 ಸಲ ಕೇಳಿದ್ದೀರಾ, ಈಗ 4ನೇ ಸಲ ಕೇಳ್ತಾ ಇದ್ದೀರಾ. ನಾನು ಆಗ್ಲಿಂದ ಹೇಳ್ತಾನೆ ಇದ್ದೀನಿ, ತಿಂಡಿ ತಯಾರಾಗಿದೆ ತಿನ್ಬನ್ನಿ, ತಿಂಡಿ ತಯಾರಾಗಿದೆ ತಿನ್ಬನ್ನಿ ಅಂತ ನಾವು ಉತ್ತರ ಹೇಳ್ತಾನೆ ಇದ್ದೀನಿ. ಮತ್ತೆ ನೀವು ಇದೇ ಪ್ರಶ್ನೆ ಕೇಳ್ತಿದ್ದೀರಲ್ಲ ಅಂತ ಹೆಂಡತಿ ರೇಗದ್ಲು. ಈಗ ಗೊತ್ತಾಯ್ತಲ್ಲ ಯಾರ್ ಕಿವಿ ಕೇಳ್ತಾ ಇರ್ಲಿಲ್ಲ ಅಂತ. ಸಾಮಾನ್ಯವಾಗಿ ನಮ್ಗೆ ಹಾಗಾಗತ್ತೆ. ನಮ್ಮ ದೋಷ ನಮಗ್ ಕಾಣೋದಿಲ್ಲ, ಬೇರೆಯವ್ರ ದೋಷ ಮಾತ್ರ ಎದ್ದು ಕಾಣುತ್ತೆ. ಎಷ್ಟೋ ಸರಿ ನಮ್ ದೋಷ ಅಂತ ಅಥವಾ ನಮ್ಮ ತಪ್ಪು ಅಂತ ಗೊತ್ತಿದ್ರು ಒಪ್ಕೊಳ್ಳೋದಿಲ್ಲ ನಾವು. ಯಾಕೆಂದ್ರೆ ನಮ್ಮ ಅಹಂ, ನಮ್ಮ ಈಗೋ ಇರುತ್ತಲ್ಲ, ಅದು ಅಡ್ಡ ಬರುತ್ತೆ. ನಾನು ಯಾವತ್ತೂ ತಪ್ಪು ಮಾಡಲ್ಲ, ತಪ್ಪೆಲ್ಲ ಬೇರೆಯವ್ರದೇ ಅಂತಾನೆ ನಮ್ಮ ಭಾವನೆ. ಅದೇ ರೀತಿ ಬೇರೆಯವ್ರ ಬೆನ್ನ ಮೇಲಿರೋ ಮಚ್ಚೆ ನಮಗ್ ದೊಡ್ಡದಾಗಿ ಕಾಣುತ್ತೆ. ಗುಲ್ಗಂಜಿ ಗಾದೆ ಗೊತ್ತಲ್ಲ, ಗುಲ್ಗಂಜಿಗೆ ಅದ್ರ ಬೆನ್ನಲ್ಲಿರೋ ಕಪ್ಪು ಮಚ್ಚೆ ಕಾಣಲ್ಲ ಅಂತ. ಆ ರೀತಿ ನಮ್ಮ ದೋಷ ನಮಗ್ ಕಾಣಲ್ಲ. ನಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಜಿರಳೆ ನಮಗ್ ಕಾಣಲ್ಲ, ಬೇರೆಯವ್ರ ತಟ್ಟೆಯಲ್ಲಿ ಬಿದ್ದಿರೋ ಇರುವೆ ಮಾತ್ರ ದಪ್ಪದಾಗಿ ಕಾಣುತ್ತೆ. ಹಾಗೆ ಬೇರೆಯವ್ರನ್ನ ಅವರು ಸರಿ ಇಲ್ಲ ಅಥವಾ ಅವ್ರದ್ದು ತಪ್ಪು ಅಂತ ಹೇಳೋದಕ್ ಮುಂಚೆ ನಾವು ಸರಿ ಇದ್ದೀವ, ನಾವು ಮಾಡ್ತಾ ಇರೋ ಸರಿನಾ ಅಂತ ನಮ್ಮ ಮನಸ್ಸಾಕ್ಷಿ ನಾವು ಕನ್ನಡಿ ಮುಂದೆ ನಿಂತು ಒಂದ್ಸರಿ ನಾವು ಕೇಳ್ಕೋಬೇಕು. ಆಮೇಲೆ ಬೇರೆಯವ್ರ ಮೇಲೆ ದೂರ ಹೊರಿಸ್ಬೇಕು. ನಮಸ್ತೆ.